ಬಿಜಾಪುರಕ್ಕೇನೋ ಬೇಕಾಗಿತ್ತು. ಅದು ಬಿಜಾಪುರದಲ್ಲಿ ಸ್ವಲ್ಪ ಹಿಂದುತ್ವ ಬಗ್ಗೆ ಭಾಳ ಮಾತಾಡಿದ ತಕ್ಷಣ ಸ್ವಲ್ಪ ಅಲ್ಲೇ ಹಿಂದೂ ಅಲೆ ಇರೋದರಿಂದಾಗಿ ಸಹಜವಾಗಿ ಹಿಂದೂ ಮತ್ತು ಮುಸ್ಲಿಂ ತಿಕ್ಕಾಟ ಇರೋದರಿಂದ ಬಿಜಾಪುರದಲ್ಲೇ ಇವರು ಯಶಸ್ವಿ ಆದರು ಅನ್ನೋದು ಆ ಮಾತು ಬೇರೆ. ಆದರೆ ಮೊನ್ನೆ ಈಗ ನಡೆದಂಥ 2023 ಎಲೆಕ್ಷನ್ದಲ್ಲಿ ಏನಾಯಿತು, ಬಿಜಾಪುರ ನಗರದ ಬಿಟ್ಟು ಉಳಿದ ಕಡೆಯಲ್ಲಿ ಆಯ್ಕೆ ಆದರು ಇವರು ಅನ್ನೋ ಸಹಿತ ಅಷ್ಟೇ ಮಹತ್ವದ ಪ್ರಶ್ನೆ ಅದು. ಹೀಗಾಗಿ ಹೈಕಮಾಂಡ್ ಇವ್ರ ಮೇಲೆ ರಿಸ್ಕ್ ಇಟ್ಕೊಂಡು ತಮ್ಮ ಪಾರ್ಟಿಯನ್ನು ಬಲಿ ಕೊಡ್ಲಿಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇತ್ತೀಚಿನ ಡೆವಲಪ್ಮೆಂಟ್ ಗೊತ್ತಾಗಲಿಕ್ಕೆ ರೀ. ಹೀಗಾಗಿ ಯಡಿಯೂರಪ್ಪನವ್ರು ಇದೆಲ್ಲ ಅರ್ಥ ಮಾಡಿಕೊಂಡು ಈಗ ಎಂಟ್ರಿ ಹೊಡೆದು ಬಿಟ್ಟಿದ್ದಾರೆ. ಈಗ ನಾವು ರೆಡಿ ಇದ್ದೀವಪ್ಪ ಅಂತ ದೇವೇಗೌಡರಿಗೆ ಒಂದಿಷ್ಟು ಸಮಸಮವಾಗಿ ನಿಲ್ಲುವಂಥ ವ್ಯಕ್ತಿತ್ವ ಏನಿದ್ರೆ ಇದ್ದರೆ ಅದು ಯಡಿಯೂರಪ್ಪನವರು ಅಥವಾ ಸಿದ್ದರಾಮಯ್ಯನವರು ಇರ್ಬೋದು. ದೇವೇಗೌಡ ದೊಡ್ಡ ವ್ಯಕ್ತಿತ್ವ ಎಲ್ಲ ಖರೆ, ಆದರೆ ದೊಡ್ಡ ಕಳಂಕ ಏನಪ್ಪ ಅಂದರೆ ಕುಟುಂಬ ರಾಜಕಾರಣಿ, ತಮ್ಮವ್ರು ಬಿಟ್ಟು ಯಾರನ್ನೂ ಬೆಳೆಸೋದಿಲ್ಲ, ಬೆಳೆಸೋರು ಸಹಿತ ಹೊರಗೆ ಹಾಕುವಂಥವ್ರು ಅನ್ನುವಂಥ ಮಾತುಗಳ ಇವತ್ತು ಸಹಿತ ಕೇಳ್ತಾ ಇದ್ವಿ ನಾವೆಲ್ಲ ಅನೇಕರು. ಅದು ದೊಡ್ಡ ಹೊರಗೆ ಹಾಕಿಸ್ಕೊಂಡು ಬಂದಂಥ ಒಂದು ಸಿದ್ದರಾಮಯ್ಯನವರು. ಹೀಗಾಗಿ ಸಿದ್ದರಾಮಯ್ಯನವ್ರಿಗೆ ಏನೋ ಒಂದು ವ್ಯಕ್ತಿತ್ವ ಬೆಳೆಸ್ಕೊಂಡಿದ್ರು, ಅವು ಅಡ್ಡಿ ಇಲ್ಲ. ಇವತ್ತೇನೋ ಕಾಂಗ್ರೆಸ್ ಜೋಡಿ ಅದು ಹೊಂದಾಣಿಕೆ ಮಾಡ್ಕೊಂಡಾಗ ಆಗಿದ್ದಾರೆ ಲೀಡ್ರ. ಸ್ವಂತ ಪಕ್ಷ ಮಾಡ್ತಾನೆ ಅವ್ರಿಗೂ ಸಾಧ್ಯ ಇರಲಿಲ್ಲ. ಅಂಥ ಪ್ರಸಂಗದಲ್ಲೇ ಯಡಿಯೂರಪ್ಪನವರು ಸ್ವಂತ ಪಕ್ಷ ಮಾಡಿ JCB ಮಾಡಿ ಅತೃಪ್ತರನ್ನು ತೊಗೊಳೋದಂಥ ಅವ್ರೊಳಗಿಂದ ಇದೆಂಥದ್ದು ನೋಡ್ರಿ ಹೊಸ ಪಾಲಿಸಿ. ನಾವು ಸದಾ ಕಳ್ತೀವಿ, ಹಿಂದುತ್ವ ಜಾಗೃತಿ ಮಾಡಿ ಏನೋ ಮಾಡಿ ಜನರಿಂದ ಮತ ತೊಗೊಂಡು ನಾವು ಗೆಲ್ತೀವಿ ಅನ್ನೋ ಮಾತು ಇಲ್ಲಲ್ಲೇ. ಅವ್ರು ಏನದಪ್ಪ ಅಂದ್ರೆ JCB ಅನ್ನೋದು ಅದು ನೋಡ್ರೆ ಒಂದು ರೀತಿಯಿಂದ ನಮ್ಮ ಯೋಗಿ ಆದಿತ್ಯನಾಥ್ ನೆನಪು ಮಾಡ್ಕೊಂಡಂಗಾಯ್ತು. ಅದೇ ಕಾಲಕ್ಕೆ ಇವ್ರನ್ನ ಒಡ ತೊಗೊಳ್ತಾನ ಅನ್ನುವಂಗಾಯಿತು. ಮತ್ತು ಈ ಮೂರು ಪಕ್ಷದ ಹೊರಗೆ ಬರುವಂಥವ್ರು ಯಾರು ರೀ? ಚಲಾವಣೆ ಇಲ್ಲದ ನಾಣ್ಯಗಳು. ನಾನು ಸಾಮಾನ್ಯವಾಗಿ